ನಾಡಹಬ್ಬ ದಸರಾಗೆ ಸ್ವಾಗತ. ನಡೀತಾ ಇದೆ ಸರ್ ಬಿಸ್ನೆಸ್? ಚೆನ್ನಾಗಿ ನಡೀತಾ ಇದೆ. ಇದೆಲ್ಲ ಏನೆಲ್ಲ ಫಿಕ್ಸ್ಡ್ 50 ಅಲ್ಲ 50 ಅಲ್ಲ, ಇದು ಬೇರೆ ಮೇಡಮ್. ಇದು 120 ಮೇಡಮ್. ಆ ಕಡೆ ಯಾವ್ದಾದ್ರು ತೊಳಿ. ಇದು 120 ಬೇರೆ ಬೇರೆ ವೆರೈಟೀಸ್ ಬೇರೆ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾವೀಗ ಮೈಸೂರು ಹೊರಟಿದ್ದೀವಿ ದಸರಾ ಅಟೆಂಡ್ ಮಾಡೋಕ್ಕೆ. ಫಸ್ಟ್ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋದು ಬಾಕಿ ಇದೆ. ಸೊ ಬನ್ನಿ ನಮ್ಮೊಟ್ಟಿಗೆ, ನಾವೆಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಸೊ ನೋಡೋಣ ಮೈಸೂರು ದಸರಾ ಹೇಗೆ ನಡೀತಾ ಇದೆ ಅಂತ. ಬನ್ನಿ. ನಾನು ಇವತ್ತು ಮೈಸೂರು ಸಿಲ್ಕ್ ಉಟ್ಕೊಂಡಿದ್ದೀನಿ, ಯೆಲ್ಲೋ ಆ್ಯಂಡ್ ಪಿಂಕ್. ಆಮೇಲೆ ತೋರಿಸ್ತೀನಿ ಲುಕ್. ಈಗ ನಾವು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಮಾಡ್ಕೊತಾ ಇದ್ದೀವಿ. ರೋಡ್ ಅಂತೂ ಇಟ್ ಈಸ್ ಅಬ್ಸಲ್ಯೂಟ್ಲಿ ಡಿಲೈಟ್ ಟು ಡ್ರೈವ್. ಇಲ್ಲಿ ಮಾತ್ರ ರೋಡ್ ಅಷ್ಟೇ ಅಲ್ಲ, ಎಷ್ಟು ಸೀನಿಕ್ ಆಗಿದೆ ಅಂತ ಅಂದರೆ ಸಕ್ಕ ಚೆನ್ನಾಗಿದೆ. ಗ್ರೀನರಿ, ಬೆಟ್ಟಗಳು ಎಲ್ಲ ಭಾಳ ಚೆನ್ನಾಗಿದೆ. ಇಲ್ಲಿ ಮೈಸೂರಿಗಿಂತ ಒಂದು 12 ಕಿಲೋಮೀಟರ್ಸ್ ತಲುಪಲಿಕ್ಕಿಂತ ಮುಂಚೆ ಒಂದು ಕಾರ್ ಮ್ಯೂಸಿಯಂ ಅಂತ ಬರುತ್ತೆ. ಭಾಳ ಚೆನ್ನಾಗಿದೆ ನೋಡಲಿಕ್ಕೆ. ಈಗ ನಮ್ಗೆ ಟೈಮ್ ಇಲ್ಲದ ಕಾರಣ ನಾವು ಇಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೇನು ಮೈಸೂರು ಬಂದೇ ಬಿಡ್ತು. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಒಂಚೂರು ಮೈಸೂರು ಟಚ್ ಆಗ್ತಿದ್ದಂಗೆ ಒಂಚೂರು ಕಂಜೆಷನ್ ಇದೆ. ಆದರೆ ಅಂತ ಏನಿಲ್ಲ. ನಾವೀಗ ಡಿ ಸಿ ಆಫೀಸ್ ಹೋಗ್ತಾ ಇದ್ದೀವಿ. ಇದು ಹೊಸ ಡಿ ಸಿ ಆಫೀಸ್ ಅಂತೆ ಮೈಸೂರಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಇದೇ ಪ್ಯಾಲೇಸ್ ಇದ್ದಂಗಿದೆ. ಮಾತ್ರ ಆರ್ಕಿಟೆಕ್ಚರ್ ಆಗಲಿ, ಅಲ್ಲಿ ಎಂಟೈರ್ ಸ್ಪೇಸಿಂಗ್ ಹೆಂಗೆ ಬಿಟ್ಕೊಂಡು ಮಾಡಿದ್ದಾರೆ ಅಂತ ಅಂದರೆ, ಅಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಟ್ರೀಸ್ ಎಲ್ಲ ಇದೆ. ಒಂದು ರೌಂಡ್ ಬರ್ತೀವಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಟೋಟ್ಲಿ ಎವ್ರಿಥಿಂಗ್ ಲುಕ್ ಸೋ ರೀಗಲ್ ಇನ್ ಮೈಸೂರು. ಮಾತ್ರ ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಒಟ್ಟು ಟೋಟಲ್ ಮೈಸೂರಲ್ಲಿ 8 ಪ್ಯಾಲೇಸ್ ಇದೆ. ಸೊ ಇವತ್ತು ನಾವು ಒಂದು ಮೈಸೂರು ಪ್ಯಾಲೇಸ್ಗೆ ಹೋಗ್ತೀವಿ. ಇದು ನೋಡ್ಬೋದು ನೀವು, ಆರ್ಕಿಟೆಕ್ಚರು. ಡಿ ಸಿ ಆಫೀಸೇ ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯಾಲೇಸ್ ಹೆಂಗಿರ್ಬೋದು. ರೆಗ್ಯುಲರ್ ಅಂದರೆ ಇಲ್ಲಿ ಎಂಟ್ರಿ. ಏನೇ ಕನ್ಫ್ಯೂಷನ್ಸ್ ಇದ್ರೂ ಇಲ್ಲಿ ಹೆಲ್ಪ್ ಮಾಡ್ತಾರೆ, ಆಯಿತಾ. ನೀವು ಡೆಫಿನೆಟ್ಲಿ ಇದು QR ಕೋಡ್ ನಿಮ್ಗೆ ಇಮೇಲ್ ಬಂದಿರೋದಿಲ್ಲಿ ತೋರಿಸ್ಬಿಟ್ಟು ಒಂದು ನಿಮ್ಮದು ID ಕಾರ್ಡ್ ಕೊಟ್ಟರೆ, ಯಾರು ಬುಕ್ಕಿಂಗ್ ಮಾಡಿರ್ತಾರೆ, ಆ್ಯಂಡ್ ಅವ್ರ ಹತ್ರ ಈ ಥರ ಕಾರ್ಡ್ ಸಿಗುತ್ತೆ. ಆ ಥರ ಕಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಕಾರ್ಡ್ ಕಲೆಕ್ಟ್ ಮಾಡಿಕೊಂಡು ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇಲ್ಲೊಂದು ಪೊಲೀಸ್ ಸ್ಟೇಷನ್ ಅಂತೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಫುಲ್ಲಿ ಮ್ಯಾನಿಕ್ಯೂರ್ಡ್ ಗಾರ್ಡನ್ ನೋಡಿ. ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಫೌಂಟೇನ್ ಇದೆ. ಈ ಒಂದು ಪೊಲೀಸ್ ಸ್ಟೇಷನ್ನು ಇಷ್ಟು ಚೆನ್ನಾಗಿದೆ, ಇಷ್ಟು ಲಿಟಪ್ ಆಗಿದೆ. ಆ್ಯಂಡ್ ರೋಡ್ಸ್ ಆರ್ ಆಲ್ಸೋ ಸೋ ವೈಡ್ ಆ್ಯಂಡ್ ಕ್ಲೀನ್. ಎಂಟೈರ್ ಮೈಸೂರೇ ಏನೋ ಎಲ್ಲ ಸಜ್ಜಾಗಿ ನಿಂತಿದೆ. ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಈಗ. ಇಲ್ಲಿ ನೋಡಿ ಎಷ್ಟು ಸೀನಿಕ್ ಆಗಿದೆ ಅಂದರೆ, ಆನ್ ಟಾಪ್ ಆಫ್ ಚಾಮುಂಡಿ ಹಿಲ್ ಎಂಟೈರ್ ಮೈಸೂರು ಕಾಣುತ್ತೆ. ಪ್ಯಾಲೇಸ್ ಕಾಣಿಸುತ್ತೆ. ಮತ್ತು ಪ್ರತಿಯೊಂದೂ ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ, ಮಾರ್ನಿಂಗೇ ಬೇರೆ ವೈಬ್ ಇದ್ದರೆ ಈವ್ನಿಂಗೇ ಡಿಫ್ರೆಂಟ್ ವೈಬ್ಸ್ ವಿತ್ ಲೈಟಿಂಗ್ ಎಲ್ಲ ಇಲ್ಲಿ ನೋಡ್ಬೋದು ನೀವು. ಆ್ಯಂಡ್ ಇಟ್ ಈಸ್ ಸೋ ವಿಂಡಿ ಆ್ಯಂಡ್ ನೈಸ್. ಇಲ್ಲೊಂದು ಲಾಂಗ್ ಡ್ರೈವ್ ಮಾಡ್ಕೊಂಡು ಕೂಡ ಬರ್ತಾರೆ ಸುಮಾರು ಜನ. ಅಂದರೆ ರೋಡ್ ಸ್ವಲ್ಪ ಕರ್ವಿ ಆಗಿರೋದ್ರಿಂದ ವಿ ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಡ್ರೈವಿಂಗ್. ಮತ್ತು 2 ವೀಲರ್ಸ್ ಅವರು ಬರ್ತಾರೆ ಭಾಳ ಜನ. ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಮುಂದೆ ಹೀಗೆ ಹೋಗ್ತಾ ಇರಬೇಕಿದು.
ಇಲ್ಲಿ ನೋಡ್ಬೋದು ಪ್ರಸಾದ ಕೂಡ ಅವೈಲೇಬಲ್ ಇದೆ. ಬೆಳಗ್ಗೆ 7:30 10 ಗಂಟೆವರೆಗೂ, ಆಮೇಲೆ ಮಧ್ಯಾಹ್ನ 12 ಗಂಟೆಯಿಂದ 3:30ವರೆಗೂ ಊಟ ಎಲ್ಲ ಇರುತ್ತೆ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठगु. ಇಲ್ಲಿ ನಾವು ಕ್ಯೂವಲ್ಲಿ ನಿಂತಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ ದರ್ಶನಕ್ಕೆ. ಬಿಕಾಸ್ ನಮ್ಮ ಹತ್ರ ಗೋಲ್ಡ್ ಕಾರ್ಡ್ ಇದ್ದಿದ್ದರಿಂದ ಅಂಥ ಏನು ಟೈಮ್ ಆಗಲಿಲ್ಲ. ವಿತಿನ್ 40 ಮಿನಿಟ್ಸಲ್ಲಿ ದರ್ಶನ ಆಗಿ ನಾವು ಹೊರಗೆ ಕೂಡ ಬಂದುಬಿಟ್ವಿ. ಆದರೆ ಕೆಲವೊಬ್ರು ಹೇಳ್ತಾಯಿದ್ರು 2 ಅವರ್ಸ್ ಆಯಿತು ವಿತೌಟ್ ಎನಿ ಟಿಕೆಟ್ ಅಂತ. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಏನೂ ಇಲ್ದಿರೋದ್ರಿಂದ ನಾವು ಒಳಗಡೆ ಏನೂ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಬರ್ತಾ ಇದ್ದೀವಿ ನಾವು. ನೀವು ಕೂಡ ದರ್ಶನ ಮಾಡ್ಕೊಬೋದು ಗೋಪುರದ್ದು. ಹಾಗೆ ಚಾಮುಂಡಿ ಬೆಟ್ಟ ಇಳ್ಕೊಂಡು ಬರ್ತಾಯಿದ್ರೆ ಇದು ರೈಟ್ ಸೈಡಲ್ಲಿ ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಒಂದು ಶಾಪ್ ಸಿಗುತ್ತೆ. ನೋಡಿ ಎಷ್ಟು ಏನೋ ಚೆನ್ನಾಗಿದೆ. ಆಂಬಿಯನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಲೈವಾಗಿ ನೋಡ್ಬೋದು ನಾವು ಹೆಂಗೆ ಮೈಸೂರು ಪಾಕ್ ಈಸ್ ಮೇಡ್ ಅಂತ. ತುಂಬ ಚೆನ್ನಾಗಿದೆ. ಆ್ಯಂಡ್ ವೆರೈಟಿ ಆಫ್ ಮೈಸೂರು ಪಾಕ್ಸ್ ಅಂತೂ ಎಷ್ಟೊಂದಿದೆ ಅಂದರೆ. ಆ್ಯಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಈಸ್ ಇಲ್ಲಿ ಏನೇ ಅಂದರೂ ಟೇಸ್ಟ್ ನೋಡ್ಲಿಕ್ಕೆ ಕೊಡ್ತಾರೆ. ನೀವು ಟೇಸ್ಟ್ ನೋಡಿಬಿಟ್ಟು ದೆನ್ ಲೇಟರ್ ಆನ್ ಯು ಕ್ಯಾನ್ ಪರ್ಚೇಸ್. ಇಲ್ಲಿದು ಏನೋ ಹಿಟ್ ಅಂತ ಅಂದರೆ ಒಂದು ನಾವು ಸ್ಪೆಷಲ್ ಮೈಸೂರು ಪಾಕ್ ತೊಗೊಂಡ್ವಿ, ಆ್ಯಂಡ್ ಜಾಗರಿ ಮೈಸೂರು ಪಾಕ್ ಮತ್ತು ಮೈಸೂರು ಮಿಕ್ಸ್ಚರ್ ಅಂತ ಹೇಳ್ತಾರೆ, ಅದು ಭಾಳ ಚೆನ್ನಾಗಿದೆ. ಇನ್ನು ಚಾಕ್ಲೇಟ್ಸಲ್ಲಿ ವೈಟ್ ಚಾಕ್ಲೇಟ್ ಕೂಡ ಸಿಗ್ತಾಯಿತ್ತು, ಅದು ಕೂಡ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಎಷ್ಟು ಜನ ಪರ್ಚೇಸ್ ಮಾಡ್ತಾಯಿದ್ರು ಅಂದರೆ, ಆ್ಯಂಡ್ ಎನ್ಕ್ವೈರ್ ಕೂಡ ಮಾಡ್ತಾಯಿದ್ರು. ಅವರು ಎಬ್ರಾಡಿಗೆಲ್ಲ ಶಿಪ್ ಮಾಡಬೇಕು, ಎಕ್ಸ್ಪೈರಿ ಡೇಟ್ ಹೇಗೆ ಎಲ್ಲಿವರೆಗೂ ಇರುತ್ತಾ ಅಂತೆಲ್ಲ. ಆ್ಯಂಡ್ ಎಬ್ರಾಡಿಂದನೂ ಕೆಲವೊಬ್ಬರೆಲ್ಲ ಬಂದುಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ನೋಡ್ತಾಯಿದ್ರು. ಇಲ್ಲಿ ನಾವು ತಗೊಂಡು ಮತ್ತೆ ಹೊರಟ್ವಿ. ಈಗ ಲಂಚ್ ಟೈಮ್ ಆಗಿದೆ. ನಾವು ಅದೇ ಈಗ ಲಂಚ್ಗೆ ಅಂತ ನೋಡಿದ್ವಿ. ನಾವು ಆಮೇಲೆ ಆಹಾರ ಮೇಳಕ್ಕೆ ಹೊರಟ್ವಿ. ಆಹಾರ ಮೇಳದ್ದೇ ನಂದೊಂದು ಡೀಟೇಲ್ಡ್ ಏನೋ ವಿಡಿಯೋ ಇದೆ, ಅದನ್ನ ಚೆಕ್ಔಟ್ ಮಾಡ್ಬೋದು ಎಲ್ಲೆಲ್ಲಿ ಏನೇನು ಊಟ ಮಾಡಿದ್ವಿ ಅಂತ. ಆದರೆ ಒಂದು ಮಾತ್ರ ಹೇಳಬೇಕು, ಇದು ತುಂಬ ಸ್ಟಾಲ್ ಹಾಕಿದ್ದಾರೆ ಈ ವರ್ಷ. ಹೋದ ವರ್ಷ ಇಷ್ಟೊಂದಿರಲಿಲ್ಲ, ಈ ವರ್ಷ ಅರೌಂಡ್ 144 ಸ್ಟಾಲ್ಸ್ ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ವೆರಿ ರೀಸ್ನಬಲಿ ಪ್ರೈಸ್ಡ್. ಆ್ಯಂಡ್ ವೆಜಿಟೇರಿಯನ್ಸ್ ಕೇಳಬೇಕು ಅಂದರೆ ಅವ್ರಿಗೆ ಒಂದು ಸೆಪ್ರೇಟ್ ಕೌಂಟರ್ ಇದೆ, ನಾನ್ ವೆಜಿಟೇರಿಯನ್ಸ್ಗೆ ಒಂದು ಸೆಪ್ರೇಟ್ ಇದೆ, ಸ್ವೀಟ್ ಡಿಶ್, ಸ್ನ್ಯಾಕ್ಸ್, ಸೇವ್ರಿ ಸ್ನ್ಯಾಕ್ಸ್ ಅದಕ್ಕೆ ಒಂದು ಸೆಪ್ರೇಟ್ ಇದೆ. ಇಲ್ಲಿ ನಾನು ಏನೋ ವೆರೈಟಿ ಟ್ರೈ ಮಾಡಿದೆ. ಮಶ್ರೂಮ್ ಲವರ್ಸ್ಗಂತೂ ಏನಿಲ್ಲ ಅಂದರೂ ಒಂದು 7 ಮಶ್ರೂಮ್ ಸ್ಟಾಲ್ಸೇ ಇರಬೇಕು. ಸೊ ಅಷ್ಟು ಚೆನ್ನಾಗಿದೆ. ಆಮೇಲೆ ಉತ್ತರ ಕರ್ನಾಟಕದ್ದು ಸುಮಾರು ಜೋಳದ ರೊಟ್ಟಿ ಊಟದ ಅಂಗಡಿ ಇದೆ, ಹೋಳಿಗೆ ಮನೆಗಳಿದ್ದಾವೆ. ಆ್ಯಂಡ್ ಇಷ್ಟೆಲ್ಲ ನಮ್ಮ ಕೈಲಿ ತಿನ್ನಲಿಕ್ಕಾಗತ್ತೆ ಒಂದು ದಿವಸದಲ್ಲಿ, ಅಷ್ಟು ಇದು ಮಾಡ್ಬೋದು. ಇದು ಮಧ್ಯಾಹ್ನ ಬಂದುಬಿಟ್ಟು ನಾವು ಊಟ ಮಾಡ್ಲಿಕ್ಕೆ ಬಂದಿದ್ವಿ ಇಲ್ಲಿ. ಆಮೇಲೆ ಅದೆಲ್ಲ ಆಗಾದ್ಮೇಲೆ ಮತ್ತೆ ಒಂದು ಪಾರ್ಕಿಂಗ್ ಸಿಗಲ್ಲ ಅಂತ ಹೇಳ್ಬಿಟ್ಟು ನಾವು ಆಟೋ ತೊಗೊಂಡ್ವಿ. ಏಕೆಂದರೆ ಮತ್ತು ಅಲ್ಲಿಂದ ಪಾರ್ಕಿಂಗ್ ಸಿಕ್ಕಲಿಲ್ಲ ಅಂದರೆ ಮತ್ತಿನ್ನು ಕಷ್ಟ ಆಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಮೈಸೂರು ಪ್ಯಾಲೇಸ್ಗೆ ಹೋಗೋಕ್ಕೆ ಅಲೌ ಇದೆ ವಿತ್ ಗೋಲ್ಡ್ ಕಾರ್ಡ್. ಅದೇನಿಲ್ಲ, ಒಂದು ಈಸಿಯಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಎಂಟ್ರಿ ಇದೆ. ಇಲ್ಲಿ ನೋಡ್ಬೋದು ರೋಡ್ಸ್ ಎಲ್ಲ ಎಷ್ಟು ವೈಡಾಗಿ, ಆ್ಯಂಡ್ ಇಟ್ ಈಸ್ ಸೋ ವೆಲ್ ಮೇಂಟೈನ್ಡ್ ಆ್ಯಂಡ್ ವೆರಿ ಕ್ಲೀನ್ ಅನಿಸುತ್ತೆ. ಇಲ್ಲಿ ಪ್ಯಾಲೇಸ್ ಇದು ಎಂಟರ್ ಆಗ್ತಾ ಇದ್ದೀವಿ ಪ್ಯಾಲೇಸ್ಗೆ. ಇಲ್ಲಿ ಪ್ಯಾಲೇಸ್ ಒಳಗೆ ಎಂಟರ್ ಆಗಬೇಕು. ಅದಕ್ಕಿಂತ ಮುಂಚೆ ಇದು ಕೋರ್ಟ್ಯಾರ್ಡು.
ಇದು ನೋಡ್ಬೋದು ನೀವು, ಈಗ ದಸರಾ ಅಂತ ಈಗಷ್ಟೇ ಬಾಗಿಲಿಗೆ ಇದು ಬನಾನಾ ಲೀಫಿಂದ ಇದು ಕಟ್ಟಿದ್ದಾರೆ. ಇದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂದರೆ, ಇಲ್ಲಿ ಸಮ್ಟೈಮ್ಸ್ ಮಳೆ ಬಂದಾಗೆಲ್ಲ ಇಲ್ಲಿಂದ ನೋಡ್ಲಿಕ್ಕೆ ತುಂಬ ಚೆನ್ನಾಗುತ್ತೆ. ಒಬ್ರದ್ದು ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಇಟ್ ಈಸ್ ಸೋ ಮೆಸ್ಪರೈಸಿಂಗ್ ಟು ವಾಚ್. ಮತ್ತು ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಆಯುಧ ಪೂಜೆ ಆಗ್ಬೇಕಾರೆಲ್ಲ ಮಹಾರಾಜ ಯದುವೀರ್ ಅವರು ಇಲ್ಲಿ ಪೂಜೆ ಮಾಡ್ತಾಯಿದ್ರೆ, ಇಲ್ಲಿ ತ್ರಿಷಿಕಾ ರಾಣಿ ಅವರು ಇಲ್ಲಿಂದ ವಿಂಡೋಯಿಂದ ನೋಡ್ತಾ ಇರ್ತಾರೆ. ಇಲ್ಲಿ ನಾನು ಎಂಟರ್ ಆದೆ, ಇಲ್ಲಿ ಇದ್ರ ಹತ್ರ ನೋಡ್ಬೋದು ನೀವು, ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲೆಲ್ಲ ಪಿಲ್ಲರ್ಸು, ಟೊಕಾಯ್ಸ್ ಬ್ಲೂ ಕಲರು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಭಾಳ ಚೆನ್ನಾಗಿದೆ ಇದು ದರ್ಬಾರ್ ಮಾತ್ರ. ಈಗ ನಾವು ಒಂದು ಪೋರ್ಟ್ರೇಟ್ ಮತ್ತು ಪೇಂಟಿಂಗ್ಸ್ ಇಟ್ಟಿದ್ದಾರೆ, ಆ ರೂಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಒಡೆಯರ್ ಡೈನೆಸ್ಟಿ ರೂಲರ್ಸ್ ಎಲ್ಲರೂ ಅಲ್ಲ, ಕೆಲವು ಇಂಪಾರ್ಟೆಂಟ್ ರೂಲರ್ಸಿಂದು ಏನೋ ಪೋರ್ಟ್ರೇಟ್ಸ್ ಇದೆ, ಕೆಲವು ಪೇಂಟಿಂಗ್ಸ್ ಇದೆ. ರಾಜ ರವಿವರ್ಮ ಪೇಂಟ್ ಮಾಡಿರೋದು ಕೆಲವೊಂದು ಪೇಂಟಿಂಗ್ಸ್ ಇದೆ. ಆ್ಯಂಡ್ ಯಾವುದ್ಯಾವ್ದು ಇಂಪಾರ್ಟೆಂಟ್ ರೂಲರ್ಸ್ ಇದ್ದಾರೆ ಅವ್ರ ಬಗ್ಗೆ ಚಿಕ್ಕದಾಗಿ ಒಂದು ಸ್ಟೋರಿ ಕೂಡ ಹಾಕಿದ್ದಾರೆ. ನೀವೆಲ್ಲ ಇದು ಆಡಿಯೋ ಗೈಡ್ ಕೂಡ ಸಿಗತ್ತಿಲ್ಲಿ. ಆಡಿಯೋ ಗೈಡ್ ತೊಗೊಂಡ್ರೆ ಯು ಕ್ಯಾನ್ ನೋ ಇನ್ ಡೀಟೇಲ್ ಅಬೌಟ್ ಈಚ್ ಕಿಂಗ್ ಆ್ಯಂಡ್ ದೇರ್ ಕ್ವೀನ್ ಕಾನ್ಸರ್ಟ್ಸ್, ಅವ್ರ ಮಕ್ಕಳು ಯಾರು, ಅವ್ರದ್ದು ಹೇಗೆ ಲಿನಿಯೇಜ್ ಪಾಸ್ ಆನ್ ಆಗಿದೆ ಅಂತ ಕೂಡ ನೋಡ್ಬೋದು. ಆ್ಯಂಡ್ ಸಚ್ ಬ್ಯೂಟಿಫುಲ್ ಪೇಂಟಿಂಗ್ಸ್ ಮಾತ್ರ ಅಲ್ಲಿ ಇನ್ ಆ್ಯಂಡ್ ಅರೌಂಡ್. ಇದು ಬಂದು ಈ ಬಾಕ್ಸಸ್ ಎಲ್ಲ ಬಂದು ಆವಾಗ ಏನ್ಷಿಯಂಟ್ ಪೀರಿಯಡಲ್ಲಿ ಲೆಟರ್ಸ್ ಪಾಸ್ ಮಾಡ್ತಾ ಇದ್ದಾಗ ಅದೆಲ್ಲ ಹಾಕಿಬಿಟ್ಟು ಈ ಥರ ಬಾಕ್ಸಲ್ಲಿ ಇದು ಕೆಲವೊಂದು ಇಟ್ಟಿರೋದಂತೆ. ಇದೆಲ್ಲ ಮೇಡ್ ವಿತ್ ಸ್ಯಾಂಡಲ್ವುಡ್, ಸಿಲ್ವರ್, ಟೀಕ್ ವುಡ್, ರೋಸ್ ವುಡ್ಡಿಂದ ಮಾಡಿರೋದು ಅಂತ ಹೇಳ್ತಾ ಇದ್ರು ಒಬ್ರು ಗೈಡು. ಇಲ್ಲಿ ನೋಡ್ಬೋದು, ಅಲ್ಲಲ್ಲೇ ನಿಂತ್ಕೊಂಡು ಫೋಟೋಸ್ ತೊಗೋತಾ ಇದ್ದಾರೆ. ಅಲ್ಲೆಲ್ಲ ವಿಡಿಯೋಗ್ರಫಿ ಅಷ್ಟು ಅಲೌಡ್ ಇಲ್ಲ ಇಲ್ಲಿ, ಪ್ರೊಫೆಷ್ನಲ್ ವಿಡಿಯೋಗ್ರಫೀಸ್. ಸೊ ಇಲ್ಲಿ ಅಗೇನ್ ಇದು ಸುತ್ತ ಕೋರ್ಟ್ಯಾರ್ಡ್ ಸುತ್ತನೇ ಇದು ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಮಹಾರಾಜರು ಅವ್ರ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ವಾಸವಾಗಿದ್ದಾರೆ. ಸೊ ಹಂಗಾಗಿ ಇಟ್ ಈಸ್ ಸ್ಟಿಲ್ ಅ ಹೌಸ್, ನಾಟ್ ಕನ್ವರ್ಟೆಡ್ ಇನ್ ಟು ಎನಿ ಹೋಟೆಲ್. ಇದು ಒಂದು ಮೋಸ್ಟ್ ಫೋಟೋಗ್ರಾಫ್ಡ್ ಆರ್ಚಸ್ ಇನ್ ದ ಪ್ಯಾಲೇಸ್ ಆಫ್ ಮೈಸೂರು ಅಂತ ಹೇಳ್ಬೋದು. ಎಷ್ಟೊಂದು ಫೋಟೋಗ್ರಾಫ್ಸ್ ಆಗಿದೆ. ಇಲ್ಲಿಂದ ಹೇಳ್ತಾರೆ, ಇಲ್ಲಿಂದ ಏನ್ಷಿಯಂಟ್ ಪೀರಿಯಡಲ್ಲೆಲ್ಲ ಇಲ್ಲೆಲ್ಲ ಕುಸ್ತಿ ಆದಾಗ, ಜಟ್ಟಿ ಕಾಳಗ ಎಲ್ಲ ಆದಾಗ, ಮತ್ತು ಈ ಬೇರೆ ಇವೆಂಟ್ಸ್ ಆದಾಗ ರಾಜರು ಇಲ್ಲಿಂದ ನಿಂತ್ಕೊಂಡು ಅಲ್ಲಿ ನೋಡ್ತಾ ಇದ್ರು ಅಂತ. ಈಗ ಅಲ್ಲೆಲ್ಲ ಜನ ಕೂತಿದ್ದಾರೆ. ಡ್ಯೂರಿಂಗ್ ದಸರಾ ಎಲ್ಲ ಶೋಸ್ ನಡೀತಾ ಇದೆ. ಆ್ಯಂಡ್ ಜನ ಕೂಡ ಇದ್ದರು, ಆದರೆ ಇಟ್ ವಾಸ್ ನಾಟ್ ವೆರಿ ಕ್ರೌಡೆಡ್. ಮತ್ತು ಎಲ್ಲ ಕಡೆಯಿಂದ ಬಂದಿದ್ರು, ಬರೀ ಲೋಕಲ್ ನೇಟಿವ್ ಕರ್ನಾಟಕದವರಷ್ಟೇ ಅಲ್ಲ, ಪೀಪಲ್ ಫ್ರಮ್ ನಾರ್ತ್ ಇಲ್ಲೇ ಇದ್ದರು. ಆ್ಯಂಡ್ ಮತ್ತು ಎಲ್ಲೇ ಎಷ್ಟು ಕಡೆಯಿಂದನೂ ಜನ ಬಂದಿದ್ದರು ಅಂದರೆ ನೋಡಲಿಕ್ಕೆ ಮಾತ್ರ ಇಟ್ಸ್ ಟೋಟಲಿ ವರ್ತ್ ಇಟ್. ಮೈಸೂರು ಪ್ಯಾಲೇಸ್ ಕ್ಯಾನ್ ಬಿ ಒನ್ ಆಫ್ ದ ಮಸ್ಟ್ ಡೂ ಥಿಂಗ್ಸ್ ಇನ್ ಮೈಸೂರು ಅನ್ನೋದ್ರಲ್ಲಿ ತಪ್ಪೇನಿಲ್ಲ.
ಎಷ್ಟು ಒಳ್ಳೆ ಪೋರ್ಟ್ರೇಟ್ಸ್ ಹಾಕಿದ್ದಾರೆ ಅಂದರೆ, ಇಲ್ಲಿ ಜಗನ್ಮಾತೆ ಫೋಟೋ ಇದೆ. ತುಂಬ ಟೈಮ್ ಇಟ್ಕೊಂಡು ಬಂದರೆ ಒಳ್ಳೆಯದು. ಇಲ್ಲೊಂದು ಪೊಲೀಸ್ ಆಫೀಸರ್ ನೋಡ್ಬೋದು, ಅವ್ರು ಕೂಡ ಫೋಟೋ ತಗೊತಾ ಇದ್ದಾರೆ. ಇದು ವುಡ್ ವರ್ಕ್ ನೋಡಿ, ಇದು ಎಷ್ಟು ಡೀಟೇಲ್ಡಾಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಸೋ ಟಾಲ್ ಆ್ಯಂಡ್ ಆ ಕಾವಿಂಗ್ಸ್ ಎಲ್ಲ ಭಾಳ ಬ್ಯೂಟಿಫುಲ್ಲಾಗಿದೆ ಮಾತ್ರ. ಪ್ರತಿಯೊಂದೂ ಇದು ನೋಡಿ, ಇದು ಇನ್ನೊಂದು ಡೋರಿಂದು ಕಾರ್ವಿಂಗ್, ಮತ್ತಿದು ಮೇನ್ ಎಂಟ್ರೆನ್ಸ್ ಟು ದ ಥ್ರೋನ್ಗೆ ಅಷ್ಟು ಚೆನ್ನಾಗಾಗಿದೆ. ಇಲ್ಲೆಲ್ಲ ನೋಡ್ಬೋದು ಕಾರ್ವಿಂಗ್ಸ್ ವಿತ್ ಅದು ಗಂಡಬೇರುಂಡ ಎಂಬ್ಲೆಮ್ ಎಲ್ಲ. ಇಲ್ಲಿ ಥ್ರೋನ್ ಇದೆ, ಬಟ್ ಅನ್ಫಾರ್ಚುನೇಟ್ಲಿ ಈಗ ದಸರಾ ಟೈಮ್ ಅಂತ ಈಗ ಥ್ರೋನ್ ಇಲ್ಲಿ ಇನ್ನೂ ಎಕ್ಸಿಬಿಟ್ ಮಾಡ್ತಾ ಇಲ್ಲ. ಹೇಳ್ತಾರೆ ಥ್ರೋನ್ ಇದು ಬಂದಿರೋದು ಮೈಸೂರಿಗೆ ಏನೋ ಬೈ ಪಾಂಡವಾಸ್ ಅಂತ. ಆದರೆ ಈಗ ಅನ್ಫಾರ್ಚುನೇಟ್ಲಿ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ನೋಡಿ ಎಷ್ಟು ಗ್ರ್ಯಾಂಡ್ಯೂರ್ ಆಗಿದೆ ಅಂದರೆ ನೋಡಿ, ಆ ಲೈಟ್ಸು, ಈ ಯುನೋ ಕಲರು, ಗೋಲ್ಡ್ ವಿತ್ ಟರ್ಕಾಯ್ಸ್, ಕಾರ್ಪೆಟ್ ವರ್ಕ್ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಈಗ ಹೊರಗೆ ಬಂದ್ವಿ, ಅದ್ರ ಮುಂದೆ ಪ್ಯಾಲೇಸ್ ಅಕ್ಕಪಕ್ಕದಲ್ಲೆಲ್ಲ ಏನೋ ಗಾರ್ಡನ್ ಇದೆ. ಒಂದು ಪ್ರಿಮೈಸಸಲ್ಲೇ ಒಂದು ಶ್ವೇತ ವರಹಸ್ವಾಮಿ ದೇವಸ್ಥಾನ ಇದೆ. ಸೊ ಫಾರ್ ಇಷ್ಟು ಟೈಮ್ ನಾನು ಮೈಸೂರು ಪ್ಯಾಲೇಸ್ ನೋಡ್ಲಿಕ್ಕೆ ಬಂದಿದ್ದೀನಿ, ಆದರೆ ಇದುವರೆಗೂ ಆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಬಟ್ ದಿಸ್ ಟೈಮ್ ಓಪನ್ ಇತ್ತು. ಐ ವಿಲ್ ಟೇಕ್ ಯು ಗೈಸ್ ಇನ್ಸೈಡ್. ನೋಡಿ, ಎಲ್ಲ ಜನ ನೋಡ್ಬೋದು ಎಷ್ಟು ಜನ ಇದೆ ಅಂದರೆ. ಈಗ ಸನ್ಸೆಟ್ ಕೂಡ ಆಗ್ತಾ ಇದೆ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಮ್ಯಾಜಿಕಲ್. ಏನು ಸ್ವಲ್ಪ ವಿಂಡಿ ಇತ್ತು, ತುಂಬ ಆರಾಮಿತ್ತು ವೆದರ್ ಕೂಡ. ಭಾಳ ಚೆನ್ನಾಗಿದೆ. ಈಗ ನಾವು ಅಲ್ಲಿ ಪ್ಯಾಲೇಸಿಂದ ಹೊರಟುಬಿಟ್ಟು ಈಗ ಒಂದು ಕರ್ನಾಟಕ ಸಿಲ್ಕ್ ಸಾರಿ ಸೆಂಟರ್ ಅಂತ ಒಂದಿದೆ, ಅಲ್ಲಿ ಹೋದ್ವಿ. ಅಲ್ಲಿ ನೋಡ್ತಾ ಇದ್ವಿ ಯಾವುದಾದ್ರೂ ಇಷ್ಟ ಆಗತ್ತಾ ಅಂತ. ಸೊ ಅಲ್ಲೆಲ್ಲ ಟ್ರೈ ಮಾಡಿದೆ ಕೂಡ. ಒಂದು ರೆಸ್ಟೋರೆಂಟ್ ಸಾರಿ, ಇಟ್ ಈಸ್ ಸೋ ವೈರಲ್. ಈಗ ಸ್ಟಾಕೇ ಇರೋಲ್ಲ ಎಲ್ಲಿ ಕೂಡ. ವೈರಲ್ ಇದ್ಮೇಲೆ ಇದು ಕಲರ್ ರೆಸ್ಟೋರೆಂಟ್ ಸಾರಿ. ಸೊ ಅದನ್ನು ನೋಡ್ತಾ ಇದ್ದೆ. ಇಲ್ಲಿ ನಾವು ಆಹಾರ ಮೇಳಕ್ಕೆ ಬಂದ್ವಿ. ಇಲ್ಲಿ ಒಂದು ಕೊಂಬು ತೊಗೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಿಮಗೆ ಆಹಾರ ಮೇಳದ್ದೇ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಒಂದು ಎಂಟೈರ್ ವಿಡಿಯೋ ಮಾಡೀನಿ. ಅದನ್ನ ಬೇಕಾದ್ರೆ ಇಲ್ಲಿ ಲಿಂಕ್ ಮಾಡಿ. ಇದಾಗಿತ್ತು ನಮ್ಮದು ಡೇ 1.
ಡ್ಯೂರಿಂಗ್ ನವರಾತ್ರಿ ಇನ್ ಮೈಸೂರ್. ಸೊ ನಿಮ್ಗೆ ಇಲ್ಲಿವರೆಗೂ ನೋಡಿದ್ದೀರಾ, ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಲ್ಸೋ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಇನ್ನೂ ಯಾರ್ಯಾರು ಗೊತ್ತಾಗಿಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ, ಹೇಗೆ ಬರೋದು, ಏನು ಮಾಡಬೇಕು, ಏನೇನು ನೋಡ್ಬೋದು ಇನ್ ಮೈಸೂರ್ ಡ್ಯೂರಿಂಗ್ ದಸರಾ ಅಂತ. ಆ್ಯಂಡ್ ಆಲ್ಸೋ ಇದು ಪಾರ್ಟ್ 1. ಇನ್ನೂ 2 ದಿವಸ ಇನ್ನು 2 ವ್ಲಾಗ್ ಬರೋಕ್ಕಿದೆ ಆಯಿತಾ. ಪ್ರತಿಯೊಂದು ಎಂಟೈರ್ ದಸರಾ ಕವರ್ ಮಾಡ್ತೇನೆ ಈ ಸತಿ ನಾನು, ಆಯಿತಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾಪಿ ನವರಾತ್ರಿ ಟು ಎವ್ರಿಬಡಿ ಆ್ಯಂಡ್ ಟೇಕ್ ಕೇರ್.